ಸೆಕೆಂಡ್ ಥಿಂಗ್ ಕಮ್ಸ್ ಟು ಡೈರೆಕ್ಟ್ಲಿ ಟು ದ ಪಾಯಿಂಟ್, ರಿಮೂವ್ ದ ಸ್ಪಾಯಿಲ್ಸ್ ಎಂಬುದಾಗಿ. ಹಾಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಬೇಡದಿರುವಂತ ವಿಚಾರಗಳನ್ನ ತೆಗೀರಿ. ಎನಿಮಿ ಕೋಟೆ ಒಳಗಡೆನೆ ಇದ್ರೆ ಕೋಟೆ ಒಳಗಡೆನೇ ಎನಿಮಿ ಹಾಳು ಮಾಡ್ತಾನೆ. ಫಸ್ಟ್ ಯು ನೀಡ್ ಟು ರಿಮೂವ್ ದ ಎನಿಮಿ ಅಂತ. ಹಾಲೆಲೂಯಾ. ಹಾಗಂತ ನಾನು ಹೇಳ್ತಾ ಇಲ್ಲ ಯಾವುದು ಒಂದು ಹೋಗಿ ನಿಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ ನ ದೂರ ಮಾಡಿಬಿಡಿ, ಅವ್ರನ್ನ ಎನಿಮಿ ಅಂತ ನೀವು ಅನ್ಕೊಳ್ಬೇಡ್ರಿ. ಎನಿಮಿ ಯಾರು ಅಂತಂದ್ರೆ ದ ಥಿಂಗ್ಸ್ ವಿಚ್ ಆರ್ ಬ್ಲಾಕಿಂಗ್ ದ ವೇ ಆಫ್ ಗಾಡ್ ಇನ್ ಯುವರ್ ಲೈಫ್. ಯು ನೀಡ್ ಟು ರಿಮೂವ್ ಇಟ್. ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈ ಸ್ಪಾಯಿಲ್ ಏನಾಗಿತ್ತು, ಈ ಕೆಟ್ಟ ವಿಚಾರ ಏನು ಅಂತಂದ್ರೆ ವಿಗ್ರಹಗಳಿಗಿತ್ತು. ಹಾಲೆಲೂಯಾ. ಇಸ್ರಾಯೇಲ್ ದೇಶದಲ್ಲಿ ದೇವರಿಗೆ ಕೋಪವನ್ನು ಹುಟ್ಟಿಸ್ತಂತ ವಿಚಾರಗಳು ಏನು ಅಂತಂದ್ರೆ, ಅವರ ಸಿಟಿ ಒಳಗಡೆ ಅವರು ಬೇರೆ ಬೇರೆ ದೇವತೆಗಳನ್ನ ಮಾಡಿಕೊಂಡು ಅದಕ್ಕೆ ಪೂಜೆಯನ್ನ ಮಾಡುವಂತ, ಅದಕ್ಕೆ ವಿಗ್ರಹ ಆರಾಧನೆ ಮಾಡುವಂಥದ್ದು, ಅದಕ್ಕೆ ಬಲಿಯನ್ನ ಕೊಡುವಂಥದ್ದು, ಅದ್ರ ಅಡ್ಡ ಬೀಳುವಂಥದ್ದು, ಅದಕ್ಕೆ ದೇವರಂತವಂಥದ್ದು, ಅದಕ್ಕೆ ಪೂಜಿಸುವುದು, ಆರಾಧಿಸುವುದು, ಅದಕ್ಕೆ ದೇವರಿಗೆ ಕೊಡುವಂತ ಪ್ರಾಮುಖ್ಯತೆಯನ್ನು ಕೊಡುವುದು, ಇದೆಲ್ಲ ದೇವರಿಗೆ ಸಿಟ್ಟನ್ನ ತರಿಸ್ತಾ ಇತ್ತು. ಅದರಿಂದ ದೇವರ ಕೋಪ ಬರ್ತಾ ಇತ್ತು. ವಾಲ್ಸ್ ಎಷ್ಟೇ ಪ್ರೊಟೆಕ್ಟ್ ಆಗಿದ್ರು ಒಳಗಡೆನೆ ಎನಿಮಿ ಇದ್ರೆ ಫಿನಿಶ್.